ದೌರ್ಜನ್ಯ ಅನ್ನುವಂಥದ್ದನ್ನ ಒಂದು ಶಾಸನಾತ್ಮಕ ಪರಿಕಲ್ಪನೆಯಾಗಿ ನಾವು ನೋಡ್ತಾ ಹೋಗುವಂಥದ್ದು 1989ರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಬುಡಕಟ್ಟುಗಳ ದೌರ್ಜನ್ಯ ತಡೆ ಶಾಸನದಲ್ಲಿ ವಿಭಾಗ 3ರಲ್ಲಿ ಕೆಲವೊಂದನ್ನ ಪಟ್ಟಿ ಮಾಡ್ತಾ ಹೋಗ್ತಾರೆ. ಯಾವ ರೀತಿಯ ದೌರ್ಜನ್ಯಗಳನ್ನ ನಾವು ಅಸ್ಪೃಶ್ಯರ ಮೇಲೆ ನಡೆಯುವಂಥದ್ದು ಆಕ್ಟಿವಿಟಿಗಳನ್ನ ಅಥವಾ ಆ ರೀತಿಯ ಕ್ರಿಯೆಗಳನ್ನ ಅಸ್ಪೃಶ್ಯರ ಮೇಲೆ ದೌರ್ಜನ್ಯಗಳು ಅಂತ ಹೇಳ್ಬೋದು ಅಂತ ಹೇಳಿಬಿಟ್ಟು, ಅವು ಯಾವುವು ಅಂತ ಹೇಳಿದ್ರೆ, ಯಾವುದೇ ಆಹಾರ ಅಥವಾ ಪಾನೀಯವನ್ನ ಅದು ಯೋಗ್ಯವಲ್ಲದಿರುವಂತಹದ್ದು, ಹಾನಿಕರವಾಗಿರುವಂಥದ್ದು, ಅದನ್ನ ಸೇವಿಸುವಂತೆ ಒತ್ತಾಯ ಮಾಡುವಂತಹದ್ದು, ಮಾನವ ಘನತೆಗೆ ಅಗೌರವಕಾರಿಯಾಗಿರುವಂತಹ ಕಾರ್ಯಗಳನ್ನ ಮಾಡುವಂತಹದ್ದು. ಅಗೌರವಕಾರಿಯಾಗಿರುವಂತಹದ್ದು ಅಂತ ಹೇಳಿದಾಗ ಅವರನ್ನ ವಿವಸ್ತ್ರಗೊಳಿಸುವಂತಾಗಿರಬಹುದು, ನಗ್ನವಾಗಿ ಮೆರವಣಿಗೆ ಮಾಡುವಂಥದ್ದಾಗಿರ್ಬೋದು, ಮುಖಕ್ಕೆ ಅಥವಾ ದೇಹಕ್ಕೆ ಬಣ್ಣ ಬಳಿದು ಅವರನ್ನ ಮೆರವಣಿಗೆ ಮಾಡುವಂತಹ ಕಾರ್ಯಗಳು ಸಹ ಆಗಿರಬಹುದು. There are a lot of activities which we consider as atrocities on untouchables. The Scheduled Castes and Scheduled Tribes Prevention of Atrocities Act of 1989 has considered a few acts as the atrocities in the section 3, because this act considered atrocity as a legal term. They are like, the forcing a person to drink or eat any inedible or obnoxious substance. It is not at all considered to be a edible item. That kind of an item is forced to a particular person to eat or to drink. That is one particular act which is considered to be as an atrocity. Then forcibly parading the naked persons or painting their face or body, any other kind of an activity which is going to derogate the human dignity. And then they have been forced to continue as a bonded labor, because they are not going to give any kind of a salary to their work when they are working in the fields of the higher caste people. Enticing to vote to a particular candidate when the elections will come, this is also considered to be an atrocity, because voting is your personal choice. To whom you want to vote is your choice and it is your right. Instituting a false or a malicious or a criminal or a legal proceedings against any individual is also considered to be the atrocity. Assaulting with an intent to dishonor the modesty of a lady, it can be any kind of a attack or any kind of a assault. Most of the times people who are in a highest position, they use the position of their dominance to exploit the lowest caste people in all the ways it is possible. This is also considered to be one of the atrocity happening with the untouchable community. Most of the times there are in very few cases this case has been witnessed. The water sources have been contaminated or contaminated so that they should not be used by the lower caste people. Later they do the cleaning procedure and all that. This is one of the inhuman act that was done in few places. ಕೆಲವು ಸಂದರ್ಭಗಳಲ್ಲಿ ಇಂತಹವರಿಗೆ ಮತವನ್ನ ಹಾಕಬೇಕು ಅನ್ನುವಂತೆ ಅವರಿಗೆ ಒತ್ತಾಯ ಮಾಡುವಂತಹದ್ದು, ಅವರ ಮೇಲೆ ತಪ್ಪಾಗಿ ದುರುದ್ದೇಶದ ಅಥವಾ ಯಾವುದೇ ರೀತಿಯ ಒಂದು ಶಾಸನಾತ್ಮಕ ಅಥವಾ ಅಪರಾಧದ ಒಂದು ಮೊಕದ್ದಮೆಯನ್ನ ಹೂಡುವಂಥದ್ದು, ಇದನ್ನು ಸಹ ಒಂದು ದೌರ್ಜನ್ಯ ಅಂತಾನೆ ಕರಿತಾ ಬರುವಂತಹದ್ದು. ಹೆಣ್ಣಿನ ಗೌರವಕ್ಕೆ ಕುತ್ತು ತರುವಂತಹ ಒಂದು ಉದ್ದೇಶದಿಂದ ಬಲಪ್ರಯೋಗ ಮಾಡುವಂಥದ್ದು ಅಥವಾ ಆಕ್ರಮಣ ಮಾಡುವಂಥದ್ದು, ಹೆಣ್ಣಿನ ಲೈಂಗಿಕ ಶೋಷಣೆಗೆ ತನ್ನ ಪ್ರಬಲ ಸ್ಥಾನವನ್ನ ಬಳಕೆ ಮಾಡಿಕೊಳ್ಳುವಂಥದ್ದು. ಅನೇಕ ಉದಾಹರಣೆಗಳಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಲೈಂಗಿಕ ಶೋಷಣೆಗೆ ಒಳಗಾಗ್ತಾ ಇರುವಂತಹದ್ದು, ಕೆಲವು ರಾಜಕೀಯ ವ್ಯಕ್ತಿಗಳಿಂದ ಕೆಲವರು ಹೆಣ್ಣು ಮಕ್ಕಳನ್ನ ಶೋಷಣೆಗೆ ಒಳಪಡಿಸ್ತಾ ಇರುವಂತಹದ್ದನ್ನ ನಾವು ಇಲ್ಲಿ ನೋಡ್ತಾ ಬರಬಹುದು. ಕೆಲವೊಂದು ಪ್ರಕರಣಗಳಲ್ಲಿ ನಾವು ನೋಡ್ತಾ ಬರುವಂಥದ್ದು, ಕೆಲವು ಕುಗ್ರಾಮಗಳಲ್ಲಿ ಸಾಮಾನ್ಯವಾಗಿ ಬಳಕೆ ಮಾಡುವಂತಹ ನೀರಿನ ಮೂಲ ಏನಿರುತ್ತೆ, ಒಂದು ಚಿಲುಮೆ ಆಗಿರಬಹುದು ಅಥವಾ ಜಲಾಶಯದ ಯಾವುದೋ ಒಂದು ಭಾಗ ಇರಬಹುದು, ಹೆಚ್ಚು ನಾವು ಎಲ್ಲಿ ನೀರನ್ನ
ಬಳಕೆ ಮಾಡ್ತೀವೋ ಅಲ್ಲಿ ಅದನ್ನ ಕಲುಷಿತ ಮಾಡುವಂಥದ್ದು. ಕಲುಷಿತ ಮಾಡೋದ್ರ ಮೂಲಕ ಅವರನ್ನ ನಮ್ಮ ಗ್ರಾಮದ ಒಳಗಡೆ ಬರದಲೇ ಮಾಡುವಂಥದ್ದು. ಇದು ಒಂದು ಅವರ ಉದ್ದೇಶವಾಗಿರುವಂಥದ್ದು. ಈ ರೀತಿಯ ಕೆಲವೊಂದಷ್ಟು ಅಮಾನವೀಯ ಕೃತ್ಯಗಳು ಕೆಲವು ಕಡೆ ನಡೆದಿರುವಂಥದ್ದನ್ನ ಸಹ ನಾವು ನೋಡ್ತಾ ಬರ್ಬೋದು. ಸಾರ್ವಜನಿಕ ಮನರಂಜನಾ ಸ್ಥಳಗಳಿಗೆ ಪ್ರವೇಶ ನೀಡದಲೇ ಇರುವಂತಹದ್ದು, ಘನತೆಗೆ ಕುಂದು ತರುವಂತಹ ಒಂದು ಮೀಸೆ ಬೋಳಿಸುವಂತಹದ್ದು ಅಥವಾ ತಲೆ ಬೋಳಿಸುವಂತಹದ್ದು, ಇಂತಹ ಕ್ರಿಯೆಗಳು, ಚಪ್ಪಲಿಗಳ ಹಾರಗಳನ್ನ ಹಾಕುವಂತಹದ್ದು, ಜಾತಿ ವಾಚಕವನ್ನ ಬಳಸಿ ಅಂದ್ರೆ ಜಾತಿಯ ಹೆಸರನ್ನ ಹೇಳ್ತಾ ಅವರನ್ನ ಬೈಯುವಂತಹದ್ದು ಅಥವಾ ವಾಮಾಚಾರ ಮಾಟ ಮಂತ್ರವನ್ನ ಬಳಕೆ ಮಾಡಿಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡುವಂತಹದ್ದು. ಈ ಪರ್ಟಿಕ್ಯುಲರ್ ಆಗಿರುವಂತಹ ಒಂದು ದೌರ್ಜನ್ಯದ ಕೇಸ್ಗಳನ್ನ ನಾವು ಉತ್ತರ ಕರ್ನಾಟಕದಲ್ಲಿ ಅನೇಕ ಕೇಸ್ಗಳು ರಿಜಿಸ್ಟರ್ ಆಗಿರುವಂತಹದನ್ನ ನಾವು ಕೋರ್ಟ್ನಲ್ಲಿ ನೋಡ್ತಾ ಬರ್ಬೋದು. ಸಾಮಾಜಿಕವಾಗಿ ಆರ್ಥಿಕವಾಗಿ ಅವರನ್ನ ಬಹಿಷ್ಕಾರ ಹಾಕುವಂತಹದ್ದು, ಚುನಾವಣೆಯ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡದಂತೆ ಉಮೇದುವಾರರನ್ನ ತಡೆಯುವಂಥದ್ದು ಸಹ ನಾವು ಇಲ್ಲಿ ದೌರ್ಜನ್ಯದ ಒಂದು ಪ್ರಕರಣಗಳಲ್ಲಿ ಸೇರಿಸಿರುವಂತಹದನ್ನ ನಾವು ನೋಡ್ತಾ ಬರ್ತೇವೆ. ಎನಿ ಪಬ್ಲಿಕ್ ಪ್ಲೇಸಸ್ access has been denied to people belonging to untouchable community. They have been forced to leave their houses or village or any other place of residence most of the times, garlanding with the chappals when they have been caught with some activities. Then abusing in the name of caste. This is also one of the repeated activity that we used to find in North Karnataka, and many cases have been registered in the courts as well. And then people belonging to untouchable community, anybody is trying to file a nomination to contest in elections, they have been prevented. And then denying the irrigation sources, facilities or forest rights, this is another kind of a atrocity that we are witnessing. See, you can see in the pictures itself as to how the incidents of atrocities were happening and continuing, and we both have tried to put up few pictures. ನಾನು ಮತ್ತು ಡಾಕ್ಟರ್ ಹೇಮಾ ನಾಯಕ್ ಇಬ್ರು ಸೇರ್ಕೊಂಡು ಒಂದಷ್ಟು ಪಿಕ್ಚರ್ಗಳನ್ನ ಕಲೆಕ್ಟ್ ಮಾಡಿಬಿಟ್ಟು ನಾವು ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನವನ್ನ ಮಾಡಿರುವಂತಹದ್ದು. ನೋಡಿ, ಮೊದಲನೇ ಪಿಕ್ಚರ್ನಲ್ಲಿ ನಿಮ್ಗೆ ಕಾಣುವಂತಹದ್ದು ಉನ್ನತ ಜಾತಿಗೆ ಸೇರಿದ ವ್ಯಕ್ತಿಗಳು ಭಿಕ್ಷೆಯನ್ನ ನೀಡುತ್ತಿರುವಂತಹ ಒಂದು ಪಿಕ್ಚರ್. ಆನಂತರದಲ್ಲಿ ಬರುವಂತಹದ್ದು ಕೆಳಮಟ್ಟದ ಯಾವುದೋ ಒಂದು ಕೆಲಸವನ್ನ ಮಾಡ್ತಾ ಇರುವಂತಹದ್ದು. ಯಾವ ರೀತಿಯಾಗಿ ಮುಂದಿನ ಒಂದು ಚಿತ್ರದಲ್ಲಿ ಕಾಣುವಂಥದ್ದು ಯಾವ ರೀತಿಯಾಗಿ ಒಬ್ಬ ದಲಿತ ವ್ಯಕ್ತಿಯನ್ನ ಸಜೀವವಾಗಿ ದಹನ ಮಾಡಿದ್ರು ಅನ್ನುವಂಥದ್ದು. highest community person is giving alms, and then a person is working with the lowest job, and then how a Dalit man was burnt alive. This has been reported in Hindustan Times recently. And then most of the times the violence takes place in different forms. As we have already known, they have been labeled with a few obnoxious words on their chest, and then they have been made them to stand in the public. ಸಾರ್ವಜನಿಕ ಪ್ರದೇಶದಲ್ಲಿ ಅವರನ್ನ ನಗ್ನವಾಗಿ ನಿಲ್ಲಿಸಿ ಅಥವಾ ಕಡಿಮೆ ವಸ್ತ್ರಗಳಿಂದ ನಿಲ್ಲಿಸಿ ಅವರ ಮೇಲೆ ಯಾವುದೇ ರೀತಿಯ ಒಂದು ಬರವಣಿಗೆಗಳನ್ನ ಬರೆದು ಅಂಟು ಹಾಕಿರೋದನ್ನ ನೋಡುವಂಥದ್ದು. ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ which is one of the dirtiest practice which is going on in most of the backward places in whole of India that we can see. ಇಡೀ ಭಾರತದಲ್ಲೇ ನಾವು ನೋಡಬಹುದು ಈ ತರದ ಒಂದು ಚಟುವಟಿಕೆಯನ್ನ. ನೆಕ್ಸ್ಟ್ ಪಿಕ್ಚರ್ ನಲ್ಲಿ ನೀವು ನೋಡಬಹುದು ವಿದ್ಯಾರ್ಥಿಗಳೇ, ಶವವನ್ನ ಸುಡ್ಲಿಕ್ಕೆ ಜಾಗ ಇರಲಾರದೆ ಅಥವಾ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಆಗ್ಲಾರ್ದೆ ಪೆಟ್ರೋಲ್ ಅನ್ನ ಹಾಕಿ ಮಳೆಯಲ್ಲೇ ಶವವನ್ನ ಸುಡ್ತಾ ಇರುವಂತಹ ಒಂದು ಘಟನೆಯನ್ನ ರೀಸೆಂಟ್ ಆಗಿ ಪತ್ರಿಕೆಯಲ್ಲಿ ಬಂದಂತಹ ಒಂದು ಪಿಕ್ಚರ್ನ ನಾವು ಅಲ್ಲಿ ಹಾಕಿರುವಂತದ್ದು. There are various reports where they have we have tried to put up in the slide that Dalit people were forced to drink urine sometimes, and then the money which has been allotted for Dalit welfare, that has been utilized for some other thing. Punjab nalli ದಲಿತರ ಒಂದು ಕ್ಷೇಮಕ್ಕಾಗಿ ಅಲಾಟ್ ಮಾಡಿದಂತಹ ಹಣವನ್ನ ಬೇರೆ ಯಾವುದೋ ಕಾರ್ಯಗಳಿಗೆ ಅದನ್ನ ತೆಗೆದುಕೊಂಡಿರುವಂತಹದ್ದನ್ನ ಸಹ ನಾವು ನೋಡ್ತಾ ಹೋಗುವಂತಹದ್ದು ಕೇಸ್ಗಳನ್ನ ನಾವು ಇಲ್ಲಿ ಕಾಣ್ತಾ ಹೋಗಬಹುದು.
ನಂತರದಲ್ಲಿ ನಾವು ನೋಡೋದೇ ಆದ್ರೆ ಕೆಲವು ದೌರ್ಜನ್ಯ ಪ್ರಕರಣಗಳು ಇಡೀ ಭಾರತದಲ್ಲಿ ಯಾವ ರೀತಿಯಾಗಿ ಆಗಿದೆ ಅನ್ನೋಂಥದ್ದನ್ನ ನಾವು ನೋಡ್ಲಿಕ್ಕೆ ಹೋದಾಗ 1968ರ ಒಂದು ಪ್ರಕರಣದಿಂದ ನಾವು ಪ್ರಾರಂಭ ಮಾಡೋಣ. ತಮಿಳುನಾಡಿನ ಕೀಳ್ವೆಲ್ಲೂರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಭೂ ಮಾಲೀಕರು 5 ಜನ ಪುರುಷರನ್ನ, 16 ಜನ ಮಹಿಳೆಯರನ್ನ, 23 ಮಕ್ಕಳನ್ನ ಕೊಚ್ಚಿ ಕೊಂದಂತಹ ಒಂದು ಪ್ರಕರಣ 1968ರ ಡಿಸೆಂಬರ್ 25ರಂದು ನಡೆಯುವಂಥದ್ದು ಪ್ರಕರಣ ದಾಖಲಾಗಿರುವಂಥದ್ದನ್ನ ಸಹ ನಾವು ನೋಡ್ತಾ ಬರ್ಬೋದು. ಮತ್ತೊಂದು ಪ್ರಕರಣ ಅಂತ ಹೇಳಿದ್ರೆ ಎಲ್ಲರಿಗೂ ಗೊತ್ತಿರುವಂಥದ್ದು 1981ರ ಫೂಲನ್ ದೇವಿ ಪ್ರಕರಣ. ಫೂಲನ್ ದೇವಿ ಈಕೆ ಕೆಳ ಜಾತಿಗೆ ಸೇರಿದಂತಹ ಉತ್ತರ ಪ್ರದೇಶದಲ್ಲಿ ಒಂದು ಗ್ರಾಮದಲ್ಲಿ ಜನಿಸಿದಂತಹವಳು. ಅನೇಕ ಈಕೆ ಬಾಲ್ಯ ವಿವಾಹಕ್ಕೆ ಒಳಗಾಗ್ತಾಳೆ. ಆ ಬಾಲ್ಯ ವಿವಾಹವನ್ನ ಮಾಡಿಕೊಂಡಂತಹ ಆಕೆಯ ಪತಿಯೂ ಸಹ ಕೆಟ್ಟವನಾಗಿರ್ತಾನೆ. ಅವನು ಸಹ ಆಕೆಯ ಮೇಲೆ ಅನೇಕ ರೀತಿಯ ದೌರ್ಜನ್ಯಗಳನ್ನ ಮಾಡ್ತಿರ್ತಾನೆ. ಕಾಲಾನಂತರದಲ್ಲಿ ಆಕೆ ಮನೆಯಿಂದ ಹೊರಗೆ ಬಂದ ಮೇಲೆ ಈಕೆಯ ಮೇಲೆ ಕೆಲವು ಡಕಾಯಿತರು, ಮೇಲ್ವರ್ಗದವರು ನಿರಂತರವಾಗಿ ಅತ್ಯಾಚಾರ ಮಾಡುವಂತಹದ್ದನ್ನ ನಾವು ನೋಡಿರುವಂತಹದ್ದು. ನಂತರದಲ್ಲಿ ಈಕೆ ಒಂದು ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಕೆಲವರ ಸಹಾಯದಿಂದ 1981 ಫೆಬ್ರವರಿ 14ರಂದು 72 ಜನ ಡಕಾಯಿತರನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಕೊಲ್ಲುವ ಮೂಲಕ ಬ್ಯಾಂಡಿಟ್ ಕ್ವೀನ್ ಅನ್ನುವಂತಹ ಒಂದು ಏನು ಹಣೆಪಟ್ಟಿಯನ್ನ ಪಡೆದಿದ್ಲು ಅದನ್ನ ಪ್ರಸಿದ್ಧಿ ಅದು ಹೆಚ್ಚು ಕಡಿಮೆ ಆಕೆಗೆ ಬ್ರ್ಯಾಂಡೆಡ್ ನೇಮ್ ತರ ಆಗೋಗುವಂತಹದ್ದನ್ನ ನಾವು ಇಲ್ಲಿ ಕಾಣ್ತಾ ಬರುವಂತಹದ್ದು. We can try to look at the incidents that have happened in the past. We shall begin with 1968. On December 25th, in Tamil Nadu, Keelvelur, the landlords killed 5 male, 16 female, and 23 children when they were working in their field. And everyone is very familiar with Phoolan Devi incident of which happened in 1981. She hailed from a small village in Uttar Pradesh and she belonged to a lower caste, and she was married when she was very young, around 11-12 years, and then after that the husband was also not in good terms with her, and then even he used to trouble her a lot. She wanted to come out of the house, and then she came out of the house, and then when she came out she suffered a lot, and sometimes she got in molested by dacoits and few upper caste people. They continuously molested her sexually for days together, and then finally on February 14th in the year 1981, she killed 72 dacoits in different situations, and she became famous as Bandit Queen. Everybody knows that in her name a movie was screened where even she tried that. In the movie they have glorified the negative acts of her on her, and then she tried to bring a ban on the show of that particular movie. ಇನ್ನೂ ಕೆಲವು ದೌರ್ಜನ್ಯ ಪ್ರಕರಣಗಳನ್ನ ನಾವು ನೋಡೋದೇ ಆದ್ರೆ 1991ರಲ್ಲಿ ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ಸಂಡೂರಿನಲ್ಲಿ 13 ದಲಿತರನ್ನ ಕೊಲೆ ಮಾಡಿದಂತಹದ್ದು. 1997ರಲ್ಲಿ ಬಿಹಾರದಲ್ಲಿ ಒಂದು ಕುಗ್ರಾಮದಲ್ಲಿ 37 ಜನ ಮೇಲ್ಜಾತಿಯವರನ್ನ CPIನವರು ಕೊಂದ್ರು ಅಂತ ಹೇಳ್ಬಿಟ್ಟು ಅದಕ್ಕೆ ಪ್ರತೀಕಾರವಾಗಿ ಆ ಮೇಲ್ಜಾತಿಯ ಜನರು 58 ಜನ ದಲಿತರನ್ನ ಗುಂಡಿಕ್ಕಿ ಕೊಂದಂತಹ ಒಂದು ಘಟನೆಯನ್ನ ನಾವು ಡಿಸೆಂಬರ್ 1ರಂದು ಬಿಹಾರದ ಒಂದು ಕುಗ್ರಾಮದಲ್ಲಿ ನೋಡುವಂತಹದ್ದು. 2006ರ ಜನವರಿಯಲ್ಲಿ ಪಂಜಾಬ್ನಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಒಬ್ಬ ಸಿಖ್ನ ಒಂದು ಕೈಯನ್ನ ಕತ್ತರಿಸಿದಂತಹ ಒಂದು ಪ್ರಕರಣವೂ ಸಹ ದಾಖಲಾಗಿರುವಂತಹದ್ದನ್ನ ನಾವು ನೋಡುವಂತಹದ್ದು. 2006 ಸೆಪ್ಟೆಂಬರ್ 29 ಮಹಾರಾಷ್ಟ್ರದ ಒಂದು ಗ್ರಾಮದಲ್ಲಿ ಮಹರ್ ಜಾತಿಗೆ ಸೇರಿದಂತಹ 4 ಕೊಲೆ ಮಾಡಿದಂತಹ ಒಂದು ಪ್ರಕರಣ ಸಹ ನಾವು ನೋಡುವಂತಹದ್ದು. ಇದು ಎಲ್ಲೆಲ್ಲೋ ನಡೆದಿರುವಂತಹದ್ದನ್ನ ನಾವು ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ನಮ್ಮದೇ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ನಡೆದಂತಹ ಕಂಬಾಲಪಲ್ಲಿ ಪ್ರಕರಣ 2000ರಲ್ಲಿ ನಡೆದಂತಹದ್ದು ಬಹಳ ಮನನೋಯಿಸುವಂತಹದ್ದು. ಯಾವುದೋ ಒಂದು ಘಟನೆಯನ್ನ ಆಧಾರವಾಗಿಟ್ಕೊಂಡು ಮೇಲ್ಜಾತಿಯ ಜನರು 7 ಜನ ದಲಿತರನ್ನ ಸಜೀವವಾಗಿ ದಹನ ಮಾಡಿದಂತಹದ್ದು ಬಹಳ ಮನಸ್ಸಿಗೆ ಖೇದವನ್ನು ಉಂಟು ಮಾಡುವಂತಹ ಒಂದು ಪ್ರಸಂಗ. ಅದು ಇಂದಿಗೂ ಸಹ ಯಾವುದೇ ರೀತಿಯ ನ್ಯಾಯ ದೊರಕದೇ ಇರುವಂತಹದ್ದು ಇನ್ನೂ ಹೆಚ್ಚು ನೋವು ಉಂಟು ಮಾಡುವಂತಹ ಸಂಗತಿ ಆಗಿರುವಂತಹದ್ದು.
In the 1991, we have witnessed that there is a report that in Guntur in Andhra Pradesh, 13 Dalits were killed in Sandur. In the year 1997, December 1st, earlier, CPI people in Bihar had killed 37 individuals belonging to upper caste. As a revenge for this, they killed 58 Dalits. They were shot at one particular place. In 2006 January, a Dalit Sikh person's hand was chopped off. This was also been reported in the newspapers. On September 29th in the year 2006, four individuals belonging to Mahar caste, which is considered to be lower caste in Maharashtra, were killed. And then Kambalapalli incident is one of the incident which has happened in Karnataka, where 7 Dalits were burnt alive by upper caste people on March